ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನಕ್ಕೆ ನಾಳೆ ನಿರ್ಣಾಯಕ ದಿನ. ಯಾಕೆಂದರೆ ಇದೇ ಪ್ರಕರಣದಲ್ಲಿ ಕೊಲೆ ಕೇಸಿನಲ್ಲಿ ಹೈಕೋರ್ಟ್ ಇವರೆಲ್ಲರಿಗೂ ಕೂಡ ಜಾಮೀನು ಕೊಟ್ಟಿತ್ತು. ಆ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ನಾಳೆ ಸುಪ್ರೀಂ ಕೋರ್ಟ್ ಒಂದು ವೇಳೆ ಏನಾದರೂ ಇವರು ಕೊಟ್ಟಿರ್ತಕ್ಕಂಥ ಜಾಮೀನು ಸರಿ ಇಲ್ಲ ಅಂತ ರದ್ದು ಮಾಡಿದ್ರೆ ವಿದೇಶದಲ್ಲಿ ಶೂಟಿಂಗ್ನಲ್ಲಿರ್ತಕ್ಕಂಥ ದರ್ಶನ್ಗೆ ಸಂಕಷ್ಟ, ದರ್ಶನ್ ಸೇರಿದಂತೆ 7 ಜನಕ್ಕೂ ಸಂಕಷ್ಟ ಫಿಕ್ಸ್. ಹಾಗಾದ್ರೆ ನಾಳೆ ಏನಾಗಬಹುದು ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟ. ನಾಳೆ ಡಿ ಗ್ಯಾಂಗ್ ಆರೋಪಿಗಳ ಜಾಮೀನು ಭವಿಷ್ಯ. ನಾಳೆ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ನಿರೀಕ್ಷೆ. ಶೂಟಿಂಗ್ನಲ್ಲಿರೋ ದಾಸನಿಗೆ ಡವಡವ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಇತರ ಆರೋಪಿಗಳ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಮುಂದುವರಿಯಲಿದೆ. ನ್ಯಾಯಮೂರ್ತಿ ಜೆ.ಬಿ. ಪಾದ್ರಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠವು ವಿಚಾರಣೆಯನ್ನ ಮುಂದುವರಿಸಲಿದೆ. ರಾಜ್ಯ ಸರ್ಕಾರದ ವಾದವನ್ನು ಆಲಿಸಿ ದಾಖಲೆಗಳನ್ನು ಸ್ವೀಕರಿಸಿರುವ ಪೀಠ ನಾಳೆ ಆರೋಪಿಗಳ ಪರ ವಕೀಲರ ವಾದ ಮಂಡನೆಯನ್ನ ಕೇಳಲಿದೆ. ಬಳಿಕ ಅಂತಿಮ ತೀರ್ಪನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯ ಪರವಾಗಿ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರಾ ವಾದವನ್ನು ಮಂಡಿಸಿದ್ದು, ನಟ ದರ್ಶನ್ ಪರವಾಗಿ ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ನಿಯೋಜಿಸಲಾಗಿತ್ತು. ಆದರೆ ಅಭಿಷೇಕ್ ಮನು ಸಿಂಘ್ವಿ ಸದ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕರ್ನಾಟಕ ಸರ್ಕಾರದ ಪರ ವಾದ ಮಂಡನೆ ಮಾಡ್ತಿದ್ದಾರೆ. ಅವರೇ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ವಾದ ಮಾಡುವುದು ಸೂಕ್ತವಲ್ಲ ಎಂಬ ಕಾರಣಕ್ಕೆ ದರ್ಶನ್ ಈಗ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರನ್ನು ನೇಮಿಸಿಕೊಂಡಿದ್ದು, ನಾಳೆ ಸಿಬಲ್ ವಾದ ಮಂಡಿಸಲಿದ್ದಾರೆ. ಇದಾದ ಬಳಿಕ ಉಳಿದ ಆರೋಪಿಗಳ ಪರ ವಕೀಲರು ವಾದವನ್ನು ಮಂಡಿಸಲಿದ್ದಾರೆ. ಇನ್ನು ಕಳೆದ ವಿಚಾರಣೆಯ ವೇಳೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಬೇಸರ ವ್ಯಕ್ತಪಡಿಸಿತ್ತು. ರಾಜ್ಯ ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನು ಪರಿಶೀಲಿಸಿದ್ದೇವೆ. ಹೈಕೋರ್ಟ್ ಆದೇಶದಲ್ಲಿ ಚಡಪಟಿಕೆ ಎದ್ದು ಕಾಣಿಸ್ತಾ ಇದೆ. ಜಾಮೀನನ್ನು ನೀಡಲು ಹೇಗಾದರೂ ಒಂದು ಅಂಶ ಸಿಗಲಿ ಎನ್ನುವ ಚಡಪಟಿಕೆ ಕಾಡ್ತಾ ಇದೆ ಅಂತ ಹೇಳಿ ನ್ಯಾಯಮೂರ್ತಿ ಪಾದ್ರಿವಾಲಾ ಅಭಿಪ್ರಾಯಪಟ್ಟಿದ್ರು. ಕಳೆದ 17ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದರ್ಶನ್ ಜಾಮೀನು ರದ್ದಾಗುತ್ತಾ? ಜೆ.ಬಿ. ಪಾದ್ರಿವಾಲಾ, ನ್ಯಾಯಮೂರ್ತಿ ಮಿಸ್ಟರ್ ಸಿಬಲ್, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಈ ಕೇಸ್ನಲ್ಲಿ ಜಾಮೀನು ನೀಡುವಾಗ ಹೈಕೋರ್ಟ್ ಬಳಸಿರುವ ವಿವೇಚನೆ ನನಗಂತೂ ಮನವರಿಕೆಯಾಗಿಲ್ಲ. ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಲು ಇಚ್ಛಿಸ್ತೇನೆ. ನೀವು ನಿಮ್ಮ ಕಕ್ಷಿದಾರರ ಜಾಮೀನನ್ನು ರದ್ದು ಮಾಡಬಾರದು ಅಂತ ಕೋರಿ ವಾದ ಮಾಡಲು ಬಂದಿದ್ದೀರಿ. ನಿಮ್ಮ ವಾದವನ್ನು ನಾವು ಆಲಿಸ್ತೇವೆ. ಜುಲೈ 22ರಂದು ನಿಮ್ಮ ವಾದ ಆಲಿಸ್ತೇವೆ. ಹೈಕೋರ್ಟ್ ಜಾಮೀನಿನ ಆದೇಶದ ವಿಚಾರದಲ್ಲಿ ನಾವು ಯಾಕೆ ಮಧ್ಯಪ್ರವೇಶ ಮಾಡಬಾರ್ದು ಅಂತ ಹೇಳಿ ನಮಗೆ ಸಕಾರಣಗಳೊಂದಿಗೆ ಮನವರಿಕೆ ಮಾಡಿಕೊಡಿ. ಕಪಿಲ್ ಸಿಬಲ್, ದರ್ಶನ್ ಪರ ವಕೀಲ, ಹೈಕೋರ್ಟ್ ಆದೇಶದ ಯಾವ ಭಾಗ ನಿಮಗೆ ಒಪ್ಪಿಗೆ ಆಗಿಲ್ಲ ಅಥವಾ ಸಮಸ್ಯೆ ಕಾಣ್ತಾ ಇದೆಯಾ? ಜೆ.ಬಿ. ಪಾದ್ರಿವಾಲಾ, ನ್ಯಾಯಮೂರ್ತಿ, ಅವರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡೋದು ಹೇಗೆ ಅಂತ ಹೇಳಿ ಹೈಕೋರ್ಟ್ ಒಂದೇ ಉಸಿರಿನಲ್ಲಿ ಹೇಳಿದ ರೀತಿ ನನಗೆ ಸಮಸ್ಯೆ ಕಾಣಿಸ್ತಾ ಇದೆ. ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರಾ, ಅಂದರೆ ಸರ್ಕಾರದ ಪರ ವಕೀಲರಿಗೆ ಮುಂದಿನ ವಿಚಾರಣೆಯಲ್ಲಿ ಯಾವುದಾದ್ರೂ ಗಮನಾರ್ಹ ಅಂಶಗಳನ್ನು ಉಲ್ಲೇಖಿಸಲು ಬಯಸ್ತೀರಾ? ಸಿದ್ಧಾರ್ಥ ಲೂತ್ರಾ, ಸರ್ಕಾರಿ ವಕೀಲ, ಆರೋಪಿಯು ಪ್ರಕರಣದ ಪ್ರಮುಖ ಸಾಕ್ಷಿಯ ಅಂದರೆ ಚಿಕ್ಕಣ್ಣನ ಜೊತೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ. ಇದು ಬಹಳ ಗೊಂದಲ ಹಾಗೂ ಕಿರಿಕಿರಿ ಉಂಟು ಮಾಡ್ತಾ ಇದೆ ಅಂತ ಹೇಳಿದರು. ಇನ್ನು ನಾಳೆ ವಾದವನ್ನು ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಆದೇಶ ಕೊಡುವ ಸಾಧ್ಯತೆ ಇದೆ. ಹೀಗಾಗಿ ನಾಳೆ ಕೊಲೆ ಕೇಸ್ನ ಆರೋಪಿ A1 ಪವಿತ್ರ, A2 ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರಾ ಅಥವಾ ಸೇಫ್ ಆಗ್ತಾರಾ ಅನ್ನೋದು ಗೊತ್ತಾಗುತ್ತೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.